ರಾಜಣ್ಣ ಅಮೃತ ಮಹೋತ್ಸವಕ್ಕೆ ಸಜ್ಜಾದ ತುಮಕೂರು. ಜೂನ್ 21ರಂದು ಬೃಹತ್ ಕಾರ್ಯಕ್ರಮಕ್ಕೆ ಸಿದ್ಧತೆ. ಕಾರ್ಯಕ್ರಮದ ರೂಪುರೇಷೆಗೆ ರಾಜೇಂದ್ರ ಪೂರ್ವಭಾವಿ ಸಭೆ. ತುಮಕೂರಿನ ಹೆಮ್ಮೆಯ ಸಚಿವರಾದ ಸಹಕಾರ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಿರೋ ಸಚಿವ ಕೆಎನ್ ರಾಜಣ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ತುಮಕೂರಿನಲ್ಲಿ ಅಮೃತ ಮಹೋತ್ಸವ ಬೃಹತ್ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ. ಜೂನ್ 21ರ ಶನಿವಾರದಂದು ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ರಾಜಣ್ಣ ಅಮೃತ ಮಹೋತ್ಸವ ಸಮಾರಂಭದ ಸಿದ್ಧತೆಗಳು ಭರದಿಂದ ಸಾಗಿವೆ. ಕಳೆದ ಏಪ್ರಿಲ್ 13ರಂದೇ ರಾಜಣ್ಣ ಅವರ ಅಮೃತ ಮಹೋತ್ಸವ ಕಾರ್ಯಕ್ರಮ ಮಾಡಲು ನಿರ್ಧಾರ ಮಾಡಲಾಗಿತ್ತು. ಆದರೆ ಪಹಲ್ಗಾಮ್ ದುರಂತದಿಂದಾಗಿ ಕಾರ್ಯಕ್ರಮವನ್ನ ಮುಂದೂಡಲಾಗಿತ್ತು. ಇದೀಗ ಶನಿವಾರ ರಾಜಣ್ಣ ಅಮೃತ ಮಹೋತ್ಸವ ಕಾರ್ಯಕ್ರಮ ಮಾಡಲಾಗ್ತಾ ಇದ್ದು, ಕಾರ್ಯಕ್ರಮಕ್ಕೆ ಲಕ್ಷಾಂತರ ಮಂದಿ ರಾಜಣ್ಣ ಅಭಿಮಾನಿಗಳು ಭಾಗಿಯಾಗಲಿದ್ದಾರೆ. ಇದೇ ಶನಿವಾರ ಬೆಳಗ್ಗೆ 10 ಗಂಟೆಗೆ ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ರಾಜಣ್ಣ ಅಮೃತ ಮಹೋತ್ಸವ ಕಾರ್ಯಕ್ರಮ ಹಾಗೂ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಆಗಲಿದೆ. ಬೃಹತ್ ಕಾರ್ಯಕ್ರಮದ ಅಂಗವಾಗಿ ಜೂನಿಯರ್ ಕಾಲೇಜು ಮೈದಾನಕ್ಕೆ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಭೇಟಿಯನ್ನ ನೀಡಿ ಕಾರ್ಯಕ್ರಮದ ಸಿದ್ಧತೆಯನ್ನ ಪರಿಶೀಲಿಸಿದ್ರು. ಬಳಿಕ ಬೃಹತ್ ಕಾರ್ಯಕ್ರಮದ ಪೂರ್ವ ಸಿದ್ಧತಾ ಸಭೆಯನ್ನ ನಡೆಸಿದ್ರು. ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಗಂಗಣ್ಣ, ಕಲ್ಹಳ್ಳಿ ದೇವರಾಜು, ಕನ್ನಡಪರ ಸಂಘಟನೆಯ ದನಿಯಾ ಕುಮಾರ್, ಬಾಹ ರಮಾಕುಮಾರಿ ಸೇರಿ ಹಲವಾರು ಮಂದಿ ಭಾಗಿಯಾಗಿದ್ರು. ಬೃಹತ್ ಕಾರ್ಯಕ್ರಮಕ್ಕಾಗಿ ಈಗಾಗಲೇ ಬೃಹತ್ ಪೆಂಡಲ್ ಅನ್ನ ಹಾಕಲಾಗಿದೆ. ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಪಾರ್ಕಿಂಗ್ ಸೇರಿ ಹಲವು ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಈ ವೇಳೆ ಮಾತನಾಡಿದ ಎಂಎಲ್ಸಿ ರಾಜೇಂದ್ರ ರಾಜಣ್ಣ, ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಸೇರಿ ಪಕ್ಷಾತೀತವಾಗಿ ಶಾಸಕರು, ಮಾಜಿ ಶಾಸಕರು ಹಾಗೂ ಮುಖಂಡರು ಭಾಗಿಯಾಗಲಿದ್ದಾರೆ. ಇನ್ನು ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ರಾಜಣ್ಣ ಅಭಿಮಾನಿಗಳು ಆಗಮಿಸಲಿದ್ದು, ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಲು ಎಸ್ಪಿ ಬಳಿ ಚರ್ಚಿಸಲಾಗಿದೆ ಎಂದಿದ್ದಾರೆ. ಅಲ್ಲದೆ ಬರುವಂತಹ ಎಲ್ಲಾ ಜನರಿಗೂ ಸರಿಯಾದ ಊಟ, ನೀರಿನ ವ್ಯವಸ್ಥೆ ಆಗುವಂತೆ ನೋಡಿಕೊಳ್ಳಲಾಗಿದೆ ಎಂದು ರಾಜೇಂದ್ರ ರಾಜಣ್ಣ ತಿಳಿಸಿದರು. ಜೂನ್ 21ನೇ ತಾರೀಕು ಇದೇ ತಿಂಗಳು ಸಹಕಾರ ಸಚಿವರಾದಂಥ ಸನ್ಮಾನ್ಯ ಕೆಎನ್ ರಾಜಣ್ಣನವರ 75ನೇ ವರ್ಷದ ಅಮೃತ ಮಹೋತ್ಸವ ಮತ್ತು ಅವ್ರ ಬಗ್ಗೆ ಒಂದು ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮವನ್ನು ರಾಜ್ಯದ ಎಲ್ಲ ಸಹಕಾರಿಗಳು ಮತ್ತು ರಾಜಣ್ಣವರ ಸ್ನೇಹಿತರು ಜಿಲ್ಲೆಯಲ್ಲಿರ್ಬೋದು ಮತ್ತು ಹೊರ ಜಿಲ್ಲೆಯಲ್ಲಿರ್ಬೋದು ಎಲ್ಲರೂ ಸೇರಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು. ಹಿರಿಯ ಸಹಕಾರಿಗೆ ನಾವೆಲ್ಲ ಒಂದು ಗೌರವ ಕೊಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ತುಮಕೂರಿನಲ್ಲಿ ಸರ್ಕಾರಿ ಮೈದಾನದಲ್ಲಿ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉದ್ಘಾಟನೆಯನ್ನು ಮಾಡ್ತಾರೆ. ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಕೇಂದ್ರ ಸಚಿವರಾದಂಥ ಸೋಮಣ್ಣವರು. ಸೊ ಹೀಗೆ ರಾಜ್ಯದ ಎಲ್ಲ ಹಿರಿಯ ಸಚಿವರುಗಳು ಮತ್ತು ಪಕ್ಷಾತೀತವಾಗಿ ಎಲ್ಲ ಶಾಸಕರುಗಳು ಯಾರೆಲ್ಲ ರಾಜಣ್ಣವ್ರ ಜೊತೆ ವಿಶ್ವಾಸದಲ್ಲಿದ್ದಾರೆ ಅಂತೆಲ್ಲ ಶಾಸಕರುಗಳು, ಯಾಕಂದರೆ ಇದು ಸಹಕಾರಿ ಕಾರ್ಯಕ್ರಮ ಸರ್ಕಾರದಲ್ಲ, ಮತ್ತು ಇಡೀ ಜಿಲ್ಲೆಯಿಂದ ಯಾರೆಲ್ಲ ಶಾಸಕರಿದ್ದಾರೆ ಮತ್ತು ಮಾಜಿ ಶಾಸಕರಿದ್ದಾರೆ ಅವ್ರಿಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿರುವಂಥದ್ದು. ಸೊ ಅದರಿಂದ ಹೆಚ್ಚು ಜನ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಏನೆಲ್ಲ ವ್ಯವಸ್ಥೆ ಆಗಬೇಕು ನಾನು ಅದನ್ನು SP ಅವ್ರ ಹತ್ರಕ್ಕೂ ಮಾಹಿತಿಯನ್ನು ಕೊಟ್ಟು ಎಲ್ಲೆಲ್ಲಿ ಪಾರ್ಕಿಂಗ್ ಆಗಬೇಕು ಅದನ್ನೆಲ್ಲ ಮಾಹಿತಿ ಕೊಟ್ಟಿರುವಂಥದ್ದು. ಏನೆಲ್ಲ ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೂ ಊಟದ ವ್ಯವಸ್ಥೆನೂ ಆಗಿದೆ. ಸೊ ಅದೇ ರೀತಿ ಈ ಜಾಗದಲ್ಲಿ ಎಷ್ಟು ಆಸನದ ವ್ಯವಸ್ಥೆ ಮಾಡ್ಬೋದು ಅಷ್ಟು ಆಸನದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸೊ ನೀವು ನೋಡಿರ್ಬೋದು ತುಮಕೂರಿನಲ್ಲಿ ಇಷ್ಟು ದೊಡ್ಡದಾದಂಥ ಬೃಹತ್ ಪೆಂಡಲ್ ಆಗ್ತಾ ಇರುವಂಥ ಇದೇ ಪ್ರಥಮ ಬಾರಿ. ಇನ್ನು ತುಮಕೂರಿನ ಇತಿಹಾಸದಲ್ಲಿ ಬೃಹತ್ ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದ್ದು, ಬೃಹತ್ ಪೆಂಡಲ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪ್ರತಿ ಜಿಲ್ಲೆಯಿಂದಲೂ ಜನರು ಆಗಮಿಸ್ತಾ ಇದ್ದು, ಸುಮಾರು 40ರಿಂದ 50 ಸಾವಿರ ಮಂದಿ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದು ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದರು. ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡಿದ್ದೀವಿ, ನಾವು ಮಾಡಿಲ್ಲ ಅಂತ ಹೇಳೋದಿಲ್ಲ. ಅವೆಲ್ಲ ಒಂದು 20-25 ಸಾವಿರ ಜನಕ್ಕೆ ಆಗುವಷ್ಟು ಆಸನ ವ್ಯವಸ್ಥೆ ಆಗ್ತಾಯಿತ್ತು. ಆದರೆ ಇವತ್ತು ಕನಿಷ್ಠ 45 ಸಾವಿರ ಜನಕ್ಕಿಂತ ಹೆಚ್ಚು ಜನ ಕೂರುವಂಥದ್ದು ಒಂದು ಬೃಹತ್ ಪೆಂಡಾಲ್ ಇವತ್ತು ಇಲ್ಲಿ ಹಾಕಿರುವಂಥದ್ದು. ಸೊ ಅದರಿಂದ ನಾನು ಎಲ್ಲ ನಿಮ್ಮ ಪತ್ರಿಕಾ ಮಿತ್ರರು ಕೇಳ್ಕೊಳ್ಳೋವಂಥದ್ದು, ಹಿರಿಯ ಸಹಕಾರಿಗೆ ನಿಮ್ಮ ಸಹಕಾರನೂ ಇರಲಿ ಅಂತ. ಸೊ ಅದರಿಂದ
ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಿಂದನೂ ಬರ್ತಾ ಇದ್ದಾರೆ. ಎಲ್ಲ ಹೆಚ್ಚು ಸಹಕಾರಿಗಳು ಬರ್ತಾ ಇದ್ದಾರೆ ಮತ್ತು ಅವರ ಸ್ನೇಹಿತರು ಸಹಕಾರಿಗಳೇ ಮಾಡ್ತಾ ಇರುವಂಥ ಪ್ರೈವೇಟ್ ಕಾರ್ಯಕ್ರಮನ ಅಥವಾ ಸಹಕಾರಿ ಇಲಾಖೆ ಕಾರ್ಯಕ್ರಮ? ಇಲ್ಲ ಪ್ರೈವೇಟ್ ಕಾರ್ಯಕ್ರಮ, ಇಲಾಖೆ ಕಾರ್ಯಕ್ರಮ ಸಹಕಾರಿಗಳೇ ಮತ್ತು KNR ಅಭಿಮಾನಿ ಬಳಗದಿಂದ ಮಾಡ್ತಾ ಇರುವಂಥದ್ದು. ಸೊ ಇದು ಯಾವುದು ಸರ್ಕಾರ ಸಹಕಾರಿ ಇಲಾಖೆ ಯಾವುದೂ ಇಲ್ಲ. ಸೊ ಅದರಿಂದ ಅದೇನೋ ತಲೆಯಲ್ಲಿದ್ರೆ ತೆಗೆದುಬಿಡಿ. ಇದು KN ರಾಜಣ್ಣವರ ಅಭಿಮಾನಿ ಬಳಗದಿಂದ ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಒಂದು ರೀತಿಯ ಶಕ್ತಿ ಪ್ರದರ್ಶನ ಅನ್ಬೋದು. ಶಕ್ತಿ ಪ್ರದರ್ಶನ ಅಂತ ಹೇಳಕ್ ಹೋಗೋದಿಲ್ಲ. ರಾಜಣ್ಣವರು ಏನು ಸಹಕಾರಿ ಕ್ಷೇತ್ರದಲ್ಲಿ ಮಾಡಿದ್ದಾರೆ, ಅವರು ಸೀಮಿತವಾದ ನಾಯಕರಲ್ಲ, ಇಡೀ ರಾಜ್ಯಕ್ಕೆ ಅದನ್ನೇ ರಾಜಣ್ಣವರು ಏನು ಸಹಕಾರಿ ಕ್ಷೇತ್ರದಲ್ಲಿ ಅಪೆಕ್ಸ್ ಬ್ಯಾಂಕ್ 2 ಬಾರಿ ಅಧ್ಯಕ್ಷರಿದ್ದು. ಸೊ ಅಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಸೊಸೈಟಿಗಳು ಭಾಳ ಅನುಕೂಲ ಆಗಿದೆ. ಮತ್ತು ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕ್ನಲ್ಲಿ 20 ವರ್ಷಕ್ಕಿಂತ ಹೆಚ್ಚು ಅಧ್ಯಕ್ಷರಾಗಿದ್ದಾರೆ. ಈಗ ಪ್ರೆಸೆಂಟ್ ಅಧ್ಯಕ್ಷರಿದ್ದಾರೆ. ಈಗಾಗಲೇ ಕಳೆದ 2 ವರ್ಷದಿಂದ ಸಹಕಾರಿ ಸಚಿವರಾಗಿದ್ದಾರೆ. ಸೊ ಅವರು ಸಹಕಾರಿಗಳಿಗೆ ಏನೆಲ್ಲ ಅನುಕೂಲ ಆಗಿದೆ, ರೈತರುಗಳಿಗೆ ಏನು ಅನುಕೂಲ ಆಗಿದೆ, ಮಹಿಳೆಯರಿಗೆ ಏನು ಅನುಕೂಲ ಆಗಿದೆ, ಯುವಕರಿಗೆ ಏನು ಅನುಕೂಲ ಆಗಿದೆ. ಸೊ ಅವರೆಲ್ಲರೂ ಸೇರಿ ಇದನ್ನು, ಯಾಕಂದರೆ ಇದನ್ನು ನಿನ್ನೆ ಮೊನ್ನೆ ಮಾಡಿರುವಂಥದ್ದಲ್ಲ, ಕಳೆದ 1-1.5 ವರ್ಷದಿಂದ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಇದೆಲ್ಲ ಆಯೋಜನೆ ಮಾಡಿರುವಂಥದ್ದು. ಸೊ ಅದರಿಂದ ಹೆಚ್ಚು ಜನ ಬರ್ತಾರೆ. ಒಂದು ರೀತಿ ಅಹಿಂದ ಸಮಾವೇಶ ಅನ್ಬೋದು ರಾಜ್ಯ ಮಟ್ಟ. ಎಲ್ಲರೂ ಇರ್ತಾರಲ್ಲಪ್ಪ, ಇದೆಲ್ಲ ಅಹಿಂದ ಅಂತ ಏನಿದೆ. ರಾಜಣ್ಣವ್ರಿಗೂ ಬ್ಯಾಕ್ವರ್ಡ್ ಲೀಡ್ ಇರುವಂಥದ್ದು. ಆದರೆ ಇದು ಅಹಿಂದ ಸಮಾವೇಶ ಅಂತ ನಾವು ಹೇಳೋಕ್ಕೆ ಹೋಗಿಲ್ಲ. ಅವರ ಸ್ನೇಹಿತರುಗಳು ಎಲ್ಲ ಸೇರಿ ಮಾಡ್ತಾರೆ. KN ರಾಜಣ್ಣನವರ 75ನೇ ಹುಟ್ಟುಹಬ್ಬದ ಸಲುವಾಗಿ ಹಾಗೂ ಅವ್ರದ್ದೊಂದು ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮವನ್ನು ಭಾಳ ಬೃಹತ್ ಪ್ರಮಾಣದಲ್ಲಿ ಏರ್ಪಡಿಸಿರ್ತಕ್ಕಂಥ ಕಾರ್ಯಕ್ರಮ. ಇದರ ಮೂಲ ಉದ್ದೇಶ ಸಾಮಾನ್ಯ KN ರಾಜಣ್ಣನವರು ರಾಜಕೀಯ ಕ್ಷೇತ್ರಕ್ಕೂ ಮತ್ತು ಸಹಕಾರ ಕ್ಷೇತ್ರಕ್ಕೂ ಬಂದಂತಹ ಆದಮೇಲೆ ಬದಲಾವಣೆಗಳು, ಅವರು ಮಾಡಿರ್ತಕ್ಕಂಥ ಅನೇಕ ಯೋಜನೆಗಳು ಮತ್ತು ಅನೇಕ ಯುವಕರನ್ನು ಇವತ್ತು ಈ ಒಂದು ಸಹಕಾರ ಕ್ಷೇತ್ರ ಮತ್ತು ಸಹಕಾರ ಆಂದೋಲನ ಚಳುವಳಿಯಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ಜಿಲ್ಲೆಯಲ್ಲಿ ರೈತಾಪಿ ವರ್ಗದವರಿಗೆ ಸಾಲ ಮನ್ನಾ ಆಗಿರ್ತಕ್ಕಂಥದ್ದು ಇರ್ಬೋದು. ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ರೈತರು ಭಾಳ ಸುಖವಾಗಿ ಬಾಳ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಮುಖಾಂತರ. ಹಾಗೂ ಸಹಕಾರ ಸಚಿವರಾದ ಮೇಲೆ ಅವರು ಮಾಡಿರ್ತಕ್ಕಂಥ ಅನೇಕ ಕಾರ್ಯಗಳನ್ನು ಎಲ್ಲವನ್ನೂ ಕೂಡ ಇವತ್ತು ನಾವು ಅಭಿನಂದನಾ ಗ್ರಂಥದ ಮೂಲಕ ಯುವ ಪೀಳಿಗೆಗೆ, ಬರ್ತಕ್ಕಂಥ ಯುವ ಪೀಳಿಗೆಗೆ ಅವರ ಆದರ್ಶಗಳು, ತತ್ವಗಳು ಮತ್ತು ಸಿದ್ಧಾಂತಗಳನ್ನು ತಿಳಿಸೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಆಯೋಜಿಸಿದಂಥದ್ದು. ಈ ಕಾರ್ಯಕ್ರಮ ಭಾಳ ಅರ್ಥಪೂರ್ಣ ನಡೀತದೆ. ಈ ಕಾರ್ಯಕ್ರಮ ಹೊರಹೊಮ್ಮಲಿಕ್ಕೆ ಮುಖ್ಯ ಕಾರಣಕರ್ನಾಗಿ ನಮ್ಮ ಮುರಳಿ ಕೃಷ್ಣವ್ರು ಇರ್ಬೋದು, ನಮ್ಮ ಅಭಿನಂದನಾ ಗ್ರಂಥ ಸಂಪಾದಕರಾದಂಥ S ನಾಗಣ್ಣನವರು ಇರ್ಬೋದು, ಮುರಳಿ ಕೃಷ್ಣವ್ರು ಇರ್ಬೋದು, ಶೈಲಾ ನಾಗರಾಜರು ಇರ್ಬೋದು, ರಮಾಕುಮಾರ್ ಇವರು ಇರ್ಬೋದು, ಅನೇಕ ಜನ ಸೇರಿಕೊಂಡು ಇವತ್ತು ಸುಮಾರು ಒಂದು 15-16 ತಿಂಗಳಿಂದ ಕೂಡ ಈ ಒಂದು ಅಭಿನಂದನಾ ಗ್ರಂಥನ ಇವತ್ತು ತಯಾರಿ ಮಾಡಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲೆ ಅಲ್ಲ, ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಸಹಕಾರಿಗಳು ಮತ್ತು ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಸಹಕಾರಿಗಳು ಹಾಗೂ ರೈತ ಬಾಂಧವರು ಮತ್ತು ಹೆಚ್ಚಿನದಾಗಿ ರಾಜಣ್ಣ ಸಾಹೇಬರ ಒಡನಾಡಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು. ಅತಿ ಹೆಚ್ಚಿನದಾಗಿ ರಾಜಣ್ಣನವರು ನಾವು ಇದನ್ನು ಕಾಂಗ್ರೆಸ್ ಪಾರ್ಟಿ, JDS ಪಾರ್ಟಿ ಮತ್ತು ವಿಜಯ ಪಾರ್ಟಿ ಅಂತ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಅಲ್ಲ. ಇದು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಎಲ್ಲರೂ ಕೂಡ ಇವತ್ತು ರಾಜಣ್ಣನವರ ಆದರ್ಶ ಮತ್ತು ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳನ್ನ ಕೂಡ ನಾವು ಇವತ್ತು ಮೈಗೂಡಿಸ್ಕೊಳ್ಬೇಕಾಗಿದೆ. ಯಾಕಂದರೆ ಈ ಒಂದು ಉತ್ತಮ ಸಮಾಜ ನಿರ್ಮಾಣ ಆಗಬೇಕು ಅಂತಂತಂದರೆ ರಾಜಣ್ಣನವರಂಥ ಒಂದು ಕಾರ್ಯಕ್ರಮ ಏನಿದೆ ಅವನ್ನು ಕೂಡ ನಾವು ಮೈಗೂಡಿಸ್ಕೊಂಡು ಹೋಗ್ತಕ್ಕಂಥ ಕಾರ್ಯಕ್ರಮ. ಅದಕ್ಕೆ ಹೆಚ್ಚಿನದಾಗಿ ರೈತರು ಮತ್ತು ಯುವಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸುಮಾರು 1.5-2 ಲಕ್ಷ ಜನ ಭಾಗವಹಿಸ್ತಕ್ಕಂಥ ಒಂದು ನಿರೀಕ್ಷೆ ಇದೆ. ಈ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನಡೀಬೇಕು ಅಂತೇಳಿ ನಿಮ್ಮ ಮುಖಾಂತರ ಈ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರು ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಸಹಕಾರಿಗಳನ್ನು ಸ್ವಾಗತವನ್ನು ಕೋರ್ತೇನೆ. ಒಟ್ನಲ್ಲಿ 2005ರಲ್ಲಿ ತುಮಕೂರಿನಲ್ಲಿ ನಡೆದ ಅಹಿಂದ ಸಮಾವೇಶಕ್ಕಿಂತಲೂ ಚೆನ್ನಾಗಿ ಸಮಾರಂಭ ಮಾಡಲು KNR ಅಭಿಮಾನಿಗಳು ಸಜ್ಜಾಗಿದ್ದು, ಕಾರ್ಯಕ್ರಮಕ್ಕಾಗಿ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಅಲ್ಲದೆ ಈ ಕಾರ್ಯಕ್ರಮದ ಮೂಲಕ ತುಮಕೂರು ಹೊಸ ಇತಿಹಾಸ ಸೃಷ್ಟಿಸುತ್ತಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.